ಇದು ಪೆನ್ಷನ್ ಅನ್ನೋದು ಮೂಲಭೂತ ನಮ್ಮ ಹಕ್ಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟೇ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇನ್ನು ಇವ್ರದ್ದು ಯಾವ್ದು ಪುಂಗಿ ಯಾಕಂತಂದ್ರೆ ಇವರಿಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಬಜೆಟ್ ಅಲ್ಲಿ 340 ಲಕ್ಷ ಕೋಟಿ ಬಜೆಟ್. ಸ್ನೇಹಿತರೆ, ನಾವು 70 ಲಕ್ಷ ಮೇಲ್ಪಟ್ಟಿದ್ದೀವೇನೋ, 7,500 ಮಿನಿಮಮ್ ಕೊಟ್ಟರು ಕೂಡ ಒಂದು ಲೆಕ್ಕಾಚಾರ ಪ್ರಕಾರ ಒಂದು 60 ರಿಂದ 65,000 ಕೋಟಿ ಮಾತ್ರ ನಮ್ಗೆ ಒಂದು ವರ್ಷಕ್ಕೆ ಖರ್ಚಾಗೋದು. 60 ರಿಂದ 65,000 ಅವ್ರಿಗೆ ಎಷ್ಟು ಉಳಿತದೆ? ಇನ್ನ 339 ಲಕ್ಷ ಕೋಟಿ ಉಳಿತದೆ. ಆ 65,000 ಕೂಡ ನಿಮ್ಮ ಬಜೆಟ್ ಅನ್ನು ನಮ್ಗೆ ಕೊಡಬೇಡಿ. ನಮ್ಮ ದುಡ್ಡಲ್ಲಿ ಇದೆಯಲ್ಲ, ನಮ್ಮ ದುಡ್ಡಲ್ಲಿದೆ, ಅದಕ್ಕೆ ಬರ್ತಕ್ಕಂಥ ಬಡ್ಡಿಯಲ್ಲಿ ಕೊಡಿ ಸಾಕು ಅಂತ ಕೇಳ್ತಾ ಇದ್ದೀವಿ. ಆ ಬಡ್ಡಿನೂ ಕೊಡಕ್ಕಾಗಲ್ಲ ಅಂತಂದ್ರೆ ಉದ್ದೇಶ ಏನಿದೆ ಅಂತಂದ್ರೆ, ಈಗ ನಾವು ಎಲ್ಲಾ ಕಡೆನೂ ಎಲ್ಲಾ MP ಗಳು ಆಯಾ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಮನವಿ ಮಾಡಿ ಕೈ ಮುಗಿದು 4-5 ಸಾರಿ ಕೊಟ್ಟಿದ್ದೀವಿ. ಇದೇ ನಮ್ಮ ಬೆಂಗಳೂರಲ್ಲೇ ನಮ್ಮ ಸಚಿವರು ಇದ್ದಾರೆ, ಅದಕ್ಕೆ ಸಂಬಂಧಿಸಿದ ಕೇಂದ್ರ ಸಚಿವರು, ಅವ್ರಿಗೆ 3-4 ಸಾರಿ ಕೊಟ್ಟಿದ್ದೀವಿ. ಮೊನ್ನೆ ಹೋದ್ರು ಕೂಡ ಅವ್ರು ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅಂದ್ರೆ ಸಿಗ್ತಾರೆ ಅಂತ ಅನ್ನೋದು ತಾನೇ ಅವರು ಲೆಕ್ಕ. ನಾವು ಸಿಗ್ತಾ ಇದೀವಿ, ಇಂಥ ಡೇಟಲ್ಲಿ ಬನ್ನಿ ಅಂತ ಹೇಳಿದ್ಮೇಲೆ ಸಿಗ್ಬೇಕು ತಾನೆ. ಉದ್ದೇಶ ಪೂರ್ವಕವಾಗಿ ಅವ್ರು ಬರ್ತಾ ಇದ್ದಾರೆ, ವಯಸ್ಸಾಗಿರೋರು. ಏನ್ ಸಮಾಧಾನ ಹೇಳ್ಬೇಕು? ಮನವಿ ಪತ್ರ ಕೊಡ್ತಾರೆ. ಯಾಕವ್ರ ಒಬ್ಬೊಬ್ಬರ ನಂತರ ಮಾತಾಡ್ತಾರೆ. ಬಿಡಪ್ಪ, ಔಟ್ ಆಫ್ ಅಂತ ಹೇಳ್ಬೇಡಪ್ಪ. PN ಅವರು ಸೆಕ್ರೆಟರಿ ಇರ್ತಾರಲ್ಲ, ನನ್ನ ಬದಲಾಗಿ ನೀನ್ ತಗೋ. ಪ್ರಯೋಜನ ಏನಿದೆ? ಏನಾವ್ ನೋಡ್ತಾರ? ಯಾರೋ ಹೇಳಿದಾರಪ್ಪ, ರಿಟೈರ್ಡ್ ಅವ್ರು ಬಂದಿದ್ದಾರೆ, ಅವ್ರು ಏನ್ ಕೊಟ್ರ ಮನವಿ ಪತ್ರ ನಾನು ಓದ್ಬೇಕು ನೋಡು ಅಂತ. ಒಬ್ಬರನ ಇಲ್ಲ ಸ್ನೇಹಿತರೆ, ಒಬ್ರು ಇಲ್ಲ. ಆ ತರ ಮನಸ್ಸು ಇದ್ದಿದ್ರೆ ಲೋಕಸಭೆಯಲ್ಲೇ ಅವ್ರು ರೈಸ್ ಮಾಡ್ತಾ ಇದ್ರು. ಲೋಕಸಭೆಯಲ್ಲಿ ಎಷ್ಟೊಂದು MP ಗಳು ರೈಸ್ ಮಾಡಿದ್ದಾರೆ. ಬರೀ ಒಂದು 10 ರಿಂದ 20 ಜನ, 542 ಜನ ಇರ್ತಕ್ಕಂಥ 10-20 ಜನ ಕೇಳ್ತಾರ ಅಲ್ಲಿ. ಕರ್ನಾಟಕದಿಂದ ಒಬ್ಬರು ಇಲ್ಲ. 28 ಜನರಲ್ಲಿ ಒಬ್ಬರೇ ಆಗ್ಲಿಲ್ಲ. ಇನ್ನು 4 ಸಾರಿ 5 ಸಾರಿ ಹುಡ್ಕೊಂಡೋಗಿ ಯಾಕೆ ಕೊಡ್ಬೇಕು? ಯಾಕೆ ಕೊಡೋದ್ರ ಪ್ರಯೋಜನ ಏನಿದೆ? ನಮ್ಮಿಂದ ಅವ್ರಿಗೆ ಉಪಯೋಗ ಇಲ್ಲ. ಅವ್ರಿಗೆ ಗೊತ್ತು, ಇವ್ರು 60 ವರ್ಷ ಮೇಲ್ಪಟ್ಟವರು, ಇವತ್ತು ನಾಳೆ ಅನ್ನೋಗಿದ್ದಾರೆ. ಅವ್ರಿಗೆ ಯಾಕೆ ಇಷ್ಟು ರಿಸ್ಕ್ ತಗೊಂಡು 60-65,000 ಕೋಟಿ ನಾವು ಸ್ಯಾಂಕ್ಷನ್ ಮಾಡಬೇಕು? ಒಂದೊಂದು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆದ್ರೂ ಕೂಡ ಒಂದೊಂದು ಅಪ್ಲಿಕೇಶನ್ ಹಾಕೋದು, ಪಿಟಿಷನ್ ಹಾಕೋದು, 6 ತಿಂಗಳು 1 ವರ್ಷ ತಳ್ಳೋದು ಮುಂದಕ್ಕೆ. ಸರ್ಕಾರದ ನಡೀತದಲ್ಲಿ ಆ ಫೀಲ್ಡ್ ಅಲ್ಲಿ. ಈಗ ಹೋದ ಸಭೆಗೆ ಬಂದಿರ್ತಕ್ಕಂಥವ್ರು 3 ಜನ ಇಲ್ಲ, ನಮ್ಮಲ್ಲಿ ಮಾತ್ರನೇ. ಅಂದ್ರೆ 3 ಜನ ಹೇಳೋಕತ್ತಿರ್ತೀವಿ. ಇದೇ ತರ ರಾಜ್ಯದಾದಂತ ದೇಶದಾದ್ಯಂತ ನಿವೃತ್ತರ ಸಂಖ್ಯೆ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದಾನೇ ಈ PF ಅಧಿಕಾರಿಗಳು, ಅದಕ್ಕೆ ಸಂಬಂಧಿಸಿದ ಮಂತ್ರಿ ಅವರು ಸೇರ್ಕೊಂಡು ಈ ನಾಟಕ ಆಗ್ತಾರೆ ಸ್ನೇಹಿತರೆ. ಇದರ ವಿರುದ್ಧ ನಾವು ಉಗ್ರವಾದ ಹೋರಾಟ ಒಂದೇ ಒಂದು ಮಾರ್ಗ. ಇನ್ನು ಮನವಿ ಪತ್ರಗಳು ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕೈ ಮುಗಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾನೂನು ನಾವು ಕೈ ತಗೊಂತ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಏನೇಳಿದೆ, ಪಿಂಚನ್ ನಮ್ಮ ಹಕ್ಕು ಅಂತ ಹೇಳಿದೆ. ನಮ್ಮ ದುಡ್ಡಲ್ಲಿ ತಗೊಂಡಿದ್ದೀರಾ, ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಕಾನೂನು ಕೈ ತಗೊಂತ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೂ ಕೂಡ ನೀವು PF ಅಧಿಕಾರಿಗಳ ಏನೋ ಮಾತು ಹೇಳ್ಕೊಂಡು ತಳ್ತಾ ಇದ್ರೆ, ಮುಂದಕ್ಕೆ ತಳ್ತಾ ಇದ್ರೆ ಉದ್ದೇಶ ಏನಿದೆ? ಅದಕ್ಕೋಸ್ಕರ ನಾವು ಏನಿದ್ರು ನಮ್ಮ ಸ್ನೇಹಿತರು, ಈಗ ಒಬ್ಬೊಬ್ರು 5-5 ಜನಕ್ಕೆ ಒಂದು ಸಂಸ್ಥೆ ಇಲ್ಲ, ಡಿವಿಷನ್ ಆಫೀಸ್ ಆಗಲಿ ಅಥವಾ ಡಿಪೋಗಳಲ್ಲಿ ಕೆಲಸ ಮಾಡೋವಾಗಲಿ, ಕಂಡಕ್ಟರ್ ಆಗಲಿ, ಡ್ರೈವರ್ ಆಗಲಿ, ಮೆಕ್ಯಾನಿಕ್ ಆಗಲಿ, ಸ್ನೇಹಿತರು 5 ಜನ 10 ಜನ ಇದ್ದೇ ಇರ್ತಾರ. ಪ್ರಾಣ ಸ್ನೇಹಿತರು ಮಾಡ್ರಿ. ರಿಟೈರ್ಡ್ ಆಗಿರೋಲ್ಲ ಅಂತ ಅವ್ರಿಗೆ ಸ್ವಲ್ಪ ಟಚ್ ಅಲ್ಲಿ ಇಟ್ಕೊಳ್ಳಿ ಮೊಬೈಲ್ ಮುಖಾಂತರ. ಅವ್ರ ಊರುಗಳು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಇವ್ರು ಹೇಳಿದ್ರಲ್ಲ ಅವಾಗ್ಲೇ, ನಮ್ಮ ಮೇಡಮ್ ಅವರು. ಆ ತರ ಒಂದು 5-5 ಜನ, ದಯವಿಟ್ಟು 5 ಜನ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಳಿ. ಇಂಥ ಸಭೆಗಳಿಗೆ ಕರ್ಕೊಂಡು ಬನ್ನಿ.